ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಮೋಟಿವೇಶನ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಮೋಟಿವೇಶನ್ ಅಂದರೆ ಏನು, ಮೋಟಿವೇಶನ್ ಹೇಗೆ ಲರ್ನಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮೋಟಿವೇಶನ್ ಹೇಗೆ ಲರ್ನಿಂಗ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಅದು. ಅಂದರೆ ಅದಿಲ್ಲ ಅಂದರೆ ಕಲಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮೋಟಿವೇಶನ್ ಸೈಕಲ್ ಯಾವ ಥರ ನಡೆಯುತ್ತೆ ಅಥವಾ ಲರ್ನಿಂಗ್ ಪ್ರೋಸೆಸ್ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಇವತ್ತು ಮೋಟಿವೇಶನ್ ಟೈಪ್ಸ್ ಯಾವುದು, ಪ್ರೇರಣೆಯ ವಿಧಗಳಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ವಿಲ್ ಡಿವೈಡ್ ದ ಮೋಟಿವೇಶನ್ ಆರ್ ಮೋಟಿವ್ ಇಂಟು ಟೂ ಟೈಪ್ಸ್: ದ ಇಂಟ್ರಿನ್ಸಿಕ್ motives and extrinsic motive and extrinsic motivation. ಆಂತರಿಕ ಪ್ರೇರಣೆ ಹಾಗೂ ಬಾಹ್ಯ ಪ್ರೇರಣೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯ ವಿಧಗಳು ಇದೆ. ಪ್ರೈಮರಿ ಮೋಟಿವ್ಸ್ ಅಂತ ಹೇಳ್ತೀವಿ, ಬಯೋಲಾಜಿಕಲ್ ಮೋಟಿವ್ಸ್ ಅಂತ ಹೇಳ್ತೀವಿ, ಸೋಷಿಯೋಲಾಜಿಕಲ್ ಮೋಟಿವ್ಸ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಕಲ್ಚರಲ್ ಮೋಟಿವ್ಸ್ ಅಂತ ಹೇಳ್ತೀವಿ. ಹೀಗೆ ಹಲವಾರು ರೀತಿಯ ಮೋಟಿವ್ಸ್ಗಳಿವೆ. ಆದರೆ ಪ್ರಮುಖವಾಗಿ ನಾವು ಇಂಟ್ರಿನ್ಸಿಕ್ ಮೋಟಿವ್ಸ್ ಹಾಗೂ ಎಕ್ಸ್ಟ್ರಿನ್ಸಿಕ್ ಮೋಟಿವ್ಸ್, ಆಂತರಿಕ ಪ್ರೇರಣೆ ಹಾಗೂ ಬಾಹ್ಯ ಪ್ರೇರಣೆ ಅಂತ ನಾವು ಡಿವೈಡ್ ಮಾಡ್ತೀವಿ. ವಾಟ್ ಈಸ್ ಮೆಂಟ್ ಬೈ ಇಂಟ್ರಿನ್ಸಿಕ್ ಮೋಟಿವೇಶನ್? ಆಂತರಿಕ ಪ್ರೇರಣೆ ಅಂದರೆ ಏನು? ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇಂಟ್ರಿನ್ಸಿಕ್ ಮೋಟಿವ್ಸ್ ಆರ್ ದೋಸ್ motives which are intrinsic in their origin. ಅಂದರೆ ಯಾವ ಪ್ರೇರಣೆಗಳು ಮೂಲತಃ ಆಂತರಿಕವಾಗಿಂದ ಆಂತರಿಕವಾಗಿ ಇರುತ್ತವೋ ಅವಕ್ಕೆ ನಾವು ಆಂತರಿಕ ಪ್ರೇರಣೆಗಳು ಅಂತ ಕರಿತೀವಿ. ಅದೇನೇ ಅಂದರೆ ದೀಸ್ ಇಂಟ್ರಿನ್ಸಿಕ್ ಮೋಟಿವ್ಸ್ ಆರ್ ಪ್ಯೂರ್ಲಿ ಹೆರಿಡಿಟರಿ ಇನ್ ನೇಚರ್, ಆನುವಂಶಿಕವಾಗಿರುತ್ತೆ. ಅದೇನೇ extrinsic motives, as the name itself suggests, extrinsic motives are those motives which are purely based on the environmental effects or external factors. ಅಂದರೆ ಹೊರಗಡೆ ಪರಿಸರದಿಂದ ಹೊರಗಡೆ ಇರುವಂತಹ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಪ್ರಭಾವಕ್ಕೆ ಒಳಗಾಗಿ ನಮಗೇನಾದರೂ ಮೋಟಿವೇಶನ್ ಆದರೆ, ಬೇರೆಯವ್ರು ನೋಡಿ ನಾವು ಕಲ್ತ್ರೆ, ಅವನು ಹೋಗ್ತಾ ಇದ್ದಾನಲ್ಲ ಅಂತ ಬಿಟ್ಟು ನಾವು ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದರೆ, ನಮ್ಮಲ್ಲಿ ರೂಢಿಸ್ಕೊಳ್ಳೋಕೆ ಶುರು ಮಾಡಿದರೆ, ಅದಕ್ಕೆ ನಾವು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕರಿತೀವಿ. ನಮ್ಮ ಒಂದು ತರಗತಿ ಮಟ್ಟಕ್ಕೆ ಬಂದರೆ ದ ನೀಡ್ ಆಫ್ ಬೋತ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಈಸ್ ಆಫ್ ವೆರಿ ಇಂಪಾರ್ಟೆಂಟ್. ಇವೆರಡೂ ಬಹಳ ಪ್ರಮುಖ ಆಗುತ್ತೆ ನಮಗೆ. ಯಾಕೆಂದರೆ ಪ್ರೇರಣೆನೇ ಇಲ್ಲ ಅಂದರೆ ನಾವು ಪಾಠ ಬೋಧನೆ ಮಾಡಲಿಕ್ಕೂ ಬೋಧನೆ ಮಾಡಿದ್ದು ಅವ್ರಿಗೆ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಈ ಕಡೆ ಕಿವಿನ ಕೇಳ್ತಾರೆ, ಆ ಕಡೆ ಕಿವಿನ ಬಿಡ್ತಾರೆ. ಸುಮ್ಮನೆ ಹೊರಗಡೆ ಟಚ್ ಆಗಿ ಹೋಗುತ್ತೆ ಹೊರತು ಒಳಗಡೆ ತಲೆ ಒಳಗೆ ಎಂಟ್ರಾಗೋದೂ ಇಲ್ಲ. ಅದು ಯಾವ ರೀತಿಯ ಪ್ರಭಾವ ಬೀರಬೇಕೋ ಆ ಥರ ಪ್ರಭಾವನೂ ಬೀರೋದಿಲ್ಲ. ಸೊ ಕಲಿಕೆಯ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗುತ್ತೆ. ಆದರೆ ಅದರ ಮೂಲಕವಾಗಿ ಏನಾಗುತ್ತೆ, ಅವರಲ್ಲಿ ಯಾವುದೇ ರೀತಿಯ ವರ್ತನೆಗಳ ಪರಿವರ್ತನೆ ಕೂಡ ಆಗೋದಿಲ್ಲ, ಯಾವುದೇ ರೀತಿಯ ಮಾನಸಿಕ ಬದಲಾವಣೆಗಳಾಗೋದಿಲ್ಲ, ಯಾವುದೇ ರೀತಿಯ ಜ್ಞಾನದ ಹೆಚ್ಚಳ ಆಗೋದಿಲ್ಲ, ಯಾವುದೇ ರೀತಿಯ ಕೌಶಲ್ಯಗಳನ್ನು ಅವರು ರೂಢಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ನಮ್ಮ ಶಿಕ್ಷಣದ ಮೂಲ ಬೇಸಿಕ್ ಆಬ್ಜೆಕ್ಟಿವ್ ಇರೋದನ್ನೇ ಟು ಬ್ರಿಂಗ್ ದ ಚೇಂಜಸ್ ಇನ್ ಬಿಹೇವಿಯರ್, ವರ್ತನೆಗಳಲ್ಲಿ ಬದಲಾವಣೆಯನ್ನು ತರೋದು, ಅದು ಪಾಸಿಟಿವ್ ಆಗಿ ತರೋದು. ಆದರೆ ಯಾವಾಗ ಮೋಟಿವ್ಸ್ ಇರೋದಿಲ್ವೋ ಇವ್ಯಾವು ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದ ಇಂಟ್ರಿನ್ಸಿಕ್ ಮೋಟಿವೇಶನ್, ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ದ ಇಂಟ್ರಿನ್ಸಿಕ್ ಮೋಟಿವೇಶನ್ ನಾನೀಗಾಗಲೇ ಹೇಳಿದಾಗೆ ಇಟ್ಸ್ ಆಫ್ ಪ್ಯೂರ್ಲಿ ಹೆರಿಡಿಟರಿ ಬೇಸ್ಡ್, ಅಂದರೆ ಅನುವಂಶೀಯತೆಯ ಆಧಾರದ ಮೇಲೇ ಇರುತ್ತೆ. ಹಾಗಾದರೆ sometimes we may be lucky, sometimes we may not be lucky to have such a good genes in us. ನಮ್ಮಲ್ಲಿ ಅಷ್ಟು ಒಳ್ಳೆ ಜೀನ್ಸ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡ್ಯೂ ಟು ಪರ್ಮಿಟೇಷನ್ ಕಾಂಬಿನೇಷನ್, ಈವನ್ ದೋ ವಿ ಮೇ ಕಮ್ ಫ್ರಮ್ ಎ ವೆರಿ ಗುಡ್ ಜೆನೆಟಿಕ್ ಹೆರಿಟೇಜ್, ಬಟ್ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಆಗೋದ್ರಿಂದ ನಮ್ಮಲ್ಲಿ ಬರಬಹುದು ಒಳ್ಳೆಯ ಜೀನ್ಸು, ಬರ್ದೇನೂ
ಇರ್ಬೋದು. ಸೊ ಹಾಗಾಗಿ ನಾವು ಇಂಟ್ರೆನ್ಸಿಕ್ ಮೋಟಿವೇಶನ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಇಲ್ಲ ಅಂದ ಮಾತ್ರಕ್ಕೆ ಕಾಂಟ್ ವಿ ಎಕ್ಸ್ಪೆಕ್ಟ್ ಎನಿ ಚೈಲ್ಡ್ ಟು ಡೂ ಎನಿಥಿಂಗ್, ಟು ಡೂ ಸಮಥಿಂಗ್? ಮಗು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಈಸ್ ಎ ವೇಸ್ಟ್ ಬಾಡಿ ಅನ್ನೋಕ್ಕಾಗತ್ತಾ? ಇಲ್ಲ. ಇಟ್ ವಿಲ್ ಬಿ ದ ಡೈರ್ ನೀಡ್ ಆಫ್ ದ ಟೀಚರ್, ಇಟ್ ವಿಲ್ ಬಿ ದ ಡೈರ್ ಡ್ಯೂಟಿ ಆಫ್ ದ ಟೀಚರ್. By hook or crook, he must educate, he must develop the skills, he must bring the needy behavioral changes among the students for whom he is going to teach. ಯಾರಿಗೆ ಬೋಧನೆ ಮಾಡ್ತಾನೋ ಅವರಲ್ಲಿ ಕೌಶಲ್ಯಗಳನ್ನು ವೃದ್ಧಿ ಮಾಡೋದು, ಜ್ಞಾನವನ್ನು ವೃದ್ಧಿ ಮಾಡೋದು, ವರ್ತನೆಗಳಲ್ಲಿ ಪರಿವರ್ತನೆಯನ್ನು ತರುವುದು, ಸಮಾಜಮುಖವಾಗಿ ಅವನು ಬೆಳೆಯೋ ಹಾಗೆ ಸಹಾಯ ಮಾಡೋದು, ಇದೆಲ್ಲದೂ ಕೂಡ ಬಹಳ ಅಗತ್ಯ ಆಗುತ್ತೆ. ಅದು ಹೇಗೆ ಮಾಡೋದು? ಹೌ ಟು ಮೋಟಿವೇಟ್ ದ ಚಿಲ್ಡ್ರನ್ ಎಕ್ಸ್ಟೆನ್ಸಿಕಲಿ. ತರಗತಿಗೆ ಮಕ್ಕಳು ಕ್ಲಾಸ್ ರೂಮಿಗೆ ಬರಬೇಕು, ಕೂತ್ಕೊಂಡು ಪಾಠ ಕೇಳಬೇಕು. ಹೇಗೆ ಮಾಡೋದು ಇದನ್ನು? ಅವ್ರಿಗೆ ಇಂಟ್ರೆನ್ಸಿಕ್ ಇಲ್ಲ, ಏನು ಮಾಡೋಣ? ಇಂಟ್ರೆನ್ಸಿಕ್ ಇಲ್ಲ ಅಂದಾಗ ಅದಕ್ಕೆ ಹಲವಾರು ಮೆಥಡ್ಸ್, ಅದಕ್ಕೆಲ್ಲ ನಾವೇನಂತೀವಿ ಸ್ಟ್ರಾಟಜೀಸ್ ಆಫ್ ಮೋಟಿವೇಶನ್ ಅಂತ ಕರಿತೀವಿ. ಅಂದರೆ ಯಾವ್ಯಾವ ರೀತಿಯಲ್ಲಿ ನಾವು ಈ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ನ ಬಾಹ್ಯ ಪ್ರೇರಣೆಯನ್ನು ತರಬಹುದು. ಮೊಟ್ಟ ಮೊದಲನೆಯ ಪ್ರೊಸೀಜರೇ ದ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಅಂತ ಹೇಳ್ತೀವಿ. ಶಿಶು ಕೇಂದ್ರಿತ ಶಿಕ್ಷಣ ಅಂದರೆ ಮಗುವನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಅದರ ಸುತ್ತಲೂ ಮುತ್ತಲೂ ಪಾಠವನ್ನು ಹೆಣೆಯೋದು. ಅಂದರೆ ಡಿಪೆಂಡಿಂಗ್ ಅಪಾನ್ ದ ನೀಡ್ಸ್, ಇಂಟ್ರೆಸ್ಟ್, ಆಸ್ಪಿರೇಷನ್ಸ್, ಏಮ್ಸ್, objectives, interest of the students, the whole education process, it should be viewed. ಅದ್ರ ಸುತ್ತಲೇ ಅಂದರೆ ಮಗುವಿನ ಆಸೆ, ಆಕಾಂಕ್ಷೆ, ಅಭಿರುಚಿಗಳನ್ನು ಇಟ್ಕೊಂಡೇ ಮಗು ಏನು ಕೇಳುತ್ತೋ ಅದಕ್ಕೆ ಪೂರಕವಾಗಿಯೇ ನಾವು ನಮ್ಮ ಪಠ್ಯವಸ್ತುವನ್ನು ನಿರ್ಮಾಣ ಮಾಡಿದಾಗ, ಶಿಕ್ಷಣದ ಗುರಿಗಳನ್ನು ಇಟ್ಟುಕೊಂಡಾಗ, ಅದಕ್ಕೆ ಪೂರಕವಾದಂತಹ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ತಂದಾಗ, ಅದಕ್ಕೆ ಪೂರಕವಾದಂತಹ ಮೆಥಡ್ಸ್ ಆಫ್ ಟೀಚಿಂಗ್ನ ತಂದಾಗ, ಅದಕ್ಕೆ ಪೂರಕವಾದಂತಹ ಎಲ್ಲ ಶಿಕ್ಷಣದ ಕಾರ್ಯಗಳನ್ನು ನಾವು ಎಸಗಿದಾಗ ಡೆಫಿನೆಟ್ಲಿ ದ ಹೋಲ್ ಪ್ರೊಸೆಸ್ ವಿಲ್ ಬಿಕಮ್ ಇಂಟ್ರೆಸ್ಟಿಂಗ್ ಆ್ಯಂಡ್ ದ ಚೈಲ್ಡ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯುವರ್ ಲರ್ನಿಂಗ್. ಸೊ ಇಂತಹ ಪ್ರೋಸೆಸ್ಗೆ ನಾವು ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ದ ವೆರಿ ಫಸ್ಟ್ ಮೆಥಡ್ ಟು ಡೆವಲಪ್ ದ ಎಕ್ಸ್ಟೆನ್ಸಿಕ್ ಮೋಟಿವೇಶನ್ ಈಸ್ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಆ್ಯಂಡ್ ದ ಸೆಕೆಂಡ್ ಮೆಥಡ್ ಈಸ್ ಬೈ ಪ್ರೈಸ್. ಮಕ್ಕಳಿಗೆ ಬಹುಮಾನಗಳನ್ನು ಕೊಡೋದು. ಒಂದು ಮಗು ಏನೋ ಒಂದು ಹೇಳುತ್ತೆ, ಹೇಳಿದ ಕೂಡಲೇ ಏನು ಮಾಡಬೇಕು? ನಾವು ಹೇಳಿದ ಕೆಲಸ ಮಾಡುತ್ತೆ, ಮಾಡಿದ ಕೂಡಲೇ ವಿ ಮಸ್ಟ್ ಪ್ರೈಸ್ ಹಿಮ್, ಗುಡ್, ವೆರಿ ಗುಡ್ ಅಂತ ನಾವು ಪ್ರೈಸ್ ಮಾಡಿದಾಗ ಆ ಮಗುಗೆ ಏನನ್ಸುತ್ತೆ, ನಾನು ಇನ್ನೂ ಹೊಗಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಮತ್ತೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಬರೀ ಅಷ್ಟೇ ಅಲ್ಲ, ಹೊಗಳೋದಷ್ಟೇ ಅಲ್ಲ, ತಪ್ಪು ಮಾಡಿದಾಗ ತೆಗಳಲೂ ಬೇಕು. ಸೊ ತೆಗಳಿಕೆಯ ಭಯದಿಂದನೂ ಮಗು ಮತ್ತೆ ಆ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಹೊಸದಾಗಿ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಹೋಗೋದು. ಆಮೇಲೆ ವೆರಿ ಗುಡ್ ಪೇರ್ ರಿಲೇಷನ್ಶಿಪ್ ಅಂದರೆ ಒಳ್ಳೆಯ ಉತ್ತಮವಾದಂತಹ ವಿದ್ಯಾರ್ಥಿಗಳ ಜೊತೆಗೆ ಬೇರೆ ವಿದ್ಯಾರ್ಥಿಗಳನ್ನು, ಕಡಿಮೆ ಮಟ್ಟ ವಿದ್ಯಾರ್ಥಿಗಳನ್ನ ಜೊತೆ ಮಾಡಿದಾಗ ಆಟೋಮೆಟಿಕಲಿ ಅವ್ರನ್ನ ನೋಡಿ ಇವ್ರುಗಳು ಕಲ್ತ್ಕೊಳ್ತಾರೆ. ಸೊ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ಮೆಥಡ್ ಈಸ್ ಬೈ ಕಂಪ್ಯಾರಿಸನ್. ಸ್ಟೂಡೆಂಟ್ಸ್ಗೆ ಹೇಳೋದು, ನೋಡು ಅವ್ರು ಹಂಗೆ ಮಾಡ್ತಾರೆ, ಆ ಸೆಕ್ಷನ್ ಅವ್ರು ಹಿಂಗೆ ಮಾಡ್ತಾರೆ, ಈ ಸೆಕ್ಷನ್ ಅವ್ರು ಹಿಂಗೆ ಮಾಡ್ತಾರೆ. ಕಂಪೇರ್ ಮಾಡಿದಾಗ ಡೆಫಿನೆಟ್ಲಿ ಕಂಪ್ಯಾರಿಸನ್ನಲ್ಲಿ ಅವ್ರು ಏನಾಗುತ್ತೆ, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಆಗುತ್ತೆ. ಸೊ ಹಿಂಗೆ ಮಾಡಬೇಕು, ನಾವು ಹೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮೋಟಿವೇಟ್ ಆಗಿ ಕಲಿಯೋದಕ್ಕೆ ಬರ್ತಾರೆ. ನೆಕ್ಸ್ಟ್ ಈಸ್ ಕಾಂಪಿಟೇಷನ್. ನೀವು ಮುಂದೋಗ್ತೀರಾ, ಅವ್ರು ಮುಂದೋಗ್ತೀರಾ, ಹೀಗೆ ಸೆಕ್ಷನ್ಗಳ ನಡುವೆ ವಿದ್ಯಾರ್ಥಿಗಳ ನಡುವೆ ಕಾಂಪಿಟೇಷನ್ ಇಟ್ಟಾಗ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಎಕ್ಸ್ಟರ್ನಲ್ ಆಗಿ ಮೋಟಿವೇಟ್ ಆಗ್ತಾರೆ ಹಾಗೂ ಅವರು ಮುಂದುವರ್ಕೊಂಡು ಹೋಗಲಿಕ್ಕೆ, ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದೇನು ಅಂದರೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಸಲಹೆ ಸೂಚನೆ, ಗುಡ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಕೊಡಬೇಕು. ವಿ ಹ್ಯಾವ್ ಟು ಶೋ ಗುಡ್ ಮಾಡೆಲ್ಸ್ ಹೂ ಹ್ಯಾವ್ ಅಚೀವ್ಡ್ ಹೂ ಹ್ಯಾಡ್ ಮೇಡ್ ಎನಾರ್ಮಸ್ ಸಕ್ಸಸ್, ಹೂ ಹ್ಯಾವ್ ಬಿಕಮ್ ಎನಾರ್ಮಸ್ ಸಕ್ಸಸ್ ಇನ್ ದ ಸೊಸೈಟಿ ಅಂಥವನ್ನೆಲ್ಲ ನಾವು ತೋರಿಸಿದಾಗ ಆಟೋಮೆಟಿಕಲಿ ನಾವು ಮಾಡಬೇಕು, ನಾವು ತಗೋಬೇಕು ಅನ್ನೋ ಒಂದು ಇಚ್ಛೆಯಿಂದ ಅವ್ರುಗಳು ಮಾಡ್ತಾರೆ. ಆ್ಯಂಡ್ ಲಾಸ್ಟ್ಲಿ ಟೀಚರ್, ಹಿ ಹಿಮ್ಸೆಲ್ಫ್ ಶುಡ್ ಬಿ ದ ಮಾಡೆಲ್. ಅವನು ಮಾಡಬೇಕು, ನೋಡು ನಾನು ಇಷ್ಟು ಮಾಡಿದ್ದೀನಿ, ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ನಿಮ್ಮ ಕೈಲಾಗತ್ತೆ, ನೀವು ಇನ್ನೂ ಮುಂದುವರೆದವರು ಅಂತೆಲ್ಲ ನಾವು ಹೇಳಿದಾಗ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ಮೋಟಿವೇಟೆಡ್. ಸೊ ದೀಸ್ ಆರ್ ಆಲ್ ದ ಸ್ಟ್ರಾಟಜೀಸ್ ಟು ಡೆವಲಪ್ ಎಕ್ಸ್ಟೆನ್ಸಿಕ್
ಮೋಟಿವೇಶನ್. ಯಾವ್ಯಾವುದು? ಫಸ್ಟ್ ಒನ್ ಬೈ ಚೈಲ್ಡ್ ಸೆಂಟರ್ಡ್ ಅಪ್ರೋಚ್, ಎರಡನೇದು ಬೈ ಪ್ರೈಸ್, ಮೂರನೇದು ಬೈ ಪ್ರೈಸ್ ಆ್ಯಂಡ್ ರಿಪ್ರೂಫ್, ನಾಲ್ಕನೇದು ಬೈ ಪನಿಷ್ಮೆಂಟ್, ಐದನೇದು ಕೋಆಪರೇಷನ್, ಆರನೇದು ಕಾಂಪಿಟೇಷನ್, ಏಳನೇದು ಪೇರ್ ಗ್ರೂಪ್ ಫ್ರೆಂಡ್ಶಿಪ್, ಎಂಟನೇದು ಶಿಕ್ಷಕ ತಾನೇನೇ ಒಬ್ಬ ಮಾಡೆಲ್ ಆಗಿ ವರ್ಕ್ ಮಾಡಿ. ಸೊ ಈ 8 ಮೆಥಡ್, ಇಷ್ಟು 8 ಅಂತ ಕೇಳಬೇಡಿ, ಇನ್ನು ಬೇಕಾದಷ್ಟೇ. ಈ 8 ಸಾಮಾನ್ಯವಾಗಿ ಅನುಸರಿಸುವಂತಹ ಮೆಥಡ್. ಬೈ ದೀಸ್ ಮೆಥಡ್ಸ್ ಡೆಫಿನೆಟ್ಲಿ ವಿ ಕ್ಯಾನ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಎಕ್ಸ್ಟೆನ್ಸಿವ್ಲಿ ಟುವರ್ಡ್ಸ್ ಲರ್ನಿಂಗ್. ಐ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ಎಜುಕೇಷನಲ್ ಇಂಪ್ಲಿಕೇಶನ್ ಏನು ಅಂದರೆ, ಶಿಕ್ಷಕ ಇದನ್ನೆಲ್ಲನೂ ಅಬ್ಸರ್ವ್ ಮಾಡಬೇಕು. ಇವುಗಳನ್ನೆಲ್ಲನೂ ತರಗತಿನಲ್ಲಿ, ಕ್ಲಾಸ್ ರೂಮ್ನಲ್ಲಿ ಜಾರಿಗೆ ತರೋಕ್ಕೆ ಪ್ರಯತ್ನ ಪಡಬೇಕು. ಹೇಗೆ ಎಜುಕೇಷನ್ ಇಂಪ್ಲಿಕೇಶನ್ ಏನು ಇರೋದು ಮೋಟಿವೇಶನ್ ಅಂದರೆ, ಶಿಕ್ಷಕ ತಿಳ್ಕೋಬೇಕು, ಬರೀ ಪಾಠ ಮಾಡ್ತಾ ಹೋದರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ನಾವೇನು ಬೇಕು, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಯು ಕ್ಯಾನ್ ರೈಡ್ ದ ಹಾರ್ಸ್ ಇನ್ ಟು ದ ವಾಟರ್ ಬಟ್ ಯು ಕಾಂಟ್ ಮೇಕ್ ಇಟ್ ಟು ಡ್ರಿಂಕ್ ಅಂಟಿಲ್ ಇಟ್ ವಾಂಟ್ಸ್ ಟು ಡ್ರಿಂಕ್ ಅಂತ. ಕುದುರೆನ ನೀರಿಗೆ ತೊಗೊಂಡು ಹೋಗ್ಬೋದು, ಆದರೆ ನೀರು ಕುಡಿಯುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಶಿಕ್ಷಕನ ಮೊದಲ ಕೆಲಸ ಏನು? ಲಾ ಆಫ್ ರೆಡಿನೆಸ್. ಥಾರ್ನ್ಡೈಕ್ ಲರ್ನಿಂಗ್ನಲ್ಲಿ ಹೇಳಿದ್ದೀವಿ ನೋಡಿ, ಲಾ ಆಫ್ ರೆಡಿನೆಸ್. ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ದ ಮೈಂಡ್ಸ್ ಆಫ್ ದ ಚಿಲ್ಡ್ರನ್ ಟು ರಿಸೀವ್ ದ ನಾಲೆಡ್ಜ್ ವಾಟ್ ಯು ಆರ್ ಗೋಯಿಂಗ್ ಟು ಇಂಪಾರ್ಟ್. ನೀವು ಏನು ನೀಡಲು ಬಯಸ್ತಿರೋ ಅದನ್ನು ತೆಗೆದುಕೊಳ್ಳೋದಕ್ಕೆ ನೀವು ರೆಡಿ ಮಾಡಬೇಕು. ರೆಡಿ ಮಾಡೋದ್ರ ಯಾವುದ್ರ ಮೂಲಕವಾಗಿ? ಮೋಟಿವೇಶನ್ ಮೂಲಕವಾಗಿ. ಹೇಗೆ? ಬೈ ಗುಡ್ ಇಂಟ್ರೊಡಕ್ಷನ್, ಬೈ ಗುಡ್ ಸೈಕಲಾಜಿಕಲ್ ಟ್ರೀಟ್ಮೆಂಟ್, ಮತ್ತು ಒಳ್ಳೆ ಆಸಕ್ತಿದಾಯಕವಾದಂಥ ಸ್ಟೋರಿಗಳನ್ನು ಹೇಳೋದು, ಹೀಗೆಲ್ಲ ಮಾಡೋದ್ರ ಮೂಲಕವಾಗಿ, ಮತ್ತು ಕಂಪೇರ್ ಮಾಡೋದು, ಕಾಂಪಿಟೇಷನ್ ಮಾಡೋದು, ಇವುಗಳೆಲ್ಲದರ ಮೂಲಕವಾಗಿ ಆಡಿಯೋ ವಿಷುವಲ್ ಏಡ್ಸ್ಗಳನ್ನ ಉಪಯೋಗಿಸೋದು, ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ಗಳನ್ನು ಉಪಯೋಗಿಸೋದು, ಹೀಗೆಲ್ಲ ಮಾಡೋದು. ಶಿಕ್ಷಕ ತಾನೇ ಆ್ಯಕ್ಟಿವ್ ಆಗಿರೋದು. ಇವನೇ ಸೋಮಾರಿ ಆಗಿದೆ, ವಿದ್ಯಾರ್ಥಿಗಳೇನಾಗ್ತಾರೆ ಇನ್ನೂ ಸ್ವಲ್ಪ ಸೋಮಾರಿ ಆಗ್ತಾರೆ. ಹಾಗೆ ಮಾಡದೆ ಇವೆಲ್ಲ ಒಳ್ಳೆಯ ಗುಣಗಳನ್ನೆಲ್ಲ ತನ್ನಲ್ಲಿ ಮೇಳೈಸಿಕೊಂಡಾಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮೋಟಿವೇಶನ್ ಮೂಲಕವಾಗಿ ವಿದ್ಯಾರ್ಥಿಗಳನ್ನು ತುಂಬ ಚೆನ್ನಾಗಿ ಪ್ರೇರೇಪಣೆ ಮಾಡ್ಬೋದು. ವಿದ್ಯಾರ್ಥಿಗಳು ಮುಂದೆ ಹೋಗೋದಕ್ಕೆ ಸಹಾಯವನ್ನು ಮಾಡ್ಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸಬ್ಜೆಕ್ಟ್. ಸೊ ದಿಸ್ ಕಂಪ್ಲೀಟ್ಸ್ 2.1. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 2.2 ಮೆಮೊರಿ ಬಗ್ಗೆ. ಥ್ಯಾಂಕ್ ಯು.